ಅಂಬ ಏನ್ ಮಾಡಿದ್ಲು ಆಮೇಲೆ ಭೀಷ್ಮನ್ ಸಾವಿಗೆ ಏನ್ ಕಾರಣ ಆಗ್ತಾಳೆ? ಆದ್ರೂ ಭೀಷ್ಮ ಪಾಂಡವರಿದ್ದಾಗೂ ಇರ್ತಾನೆ ಅಲ್ವಾ? ಹೌದು, ಏನಾಯ್ತು ಮುಂದೆ ಹೇಳು. ಆಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂಬ ತುಂಬ ಕಷ್ಟಪಡ್ತಾಳೆ. ಸ್ಟೋರಿ ತುಂಬ ದೊಡ್ಡದಾಗಿದೆ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟು ಅಂಬ ಭೀಷ್ಮನ ಗುರುವಾದ ಪರಶುರಾಮನ ಹತ್ರ ಹೋಗ್ತಾಳೆ. ಹೀಗೀಗಾಯಿತು, ನನ್ನ ಭೀಷ್ಮ ಕರ್ಕೊಂಬಂದ್ಬಿಟ್ಟ ಅಂತ ಹೇಳ್ತಾಳೆ. ಆಗ ಪರಶುರಾಮ ಭೀಷ್ಮನಿಗೆ 2 ಆಪ್ಷನ್ ಕೊಡ್ತಾನೆ. ಒಂದು, ಅಂಬನ ಮದುವೆ ಮಾಡ್ಕೊ, ಇಲ್ಲ ನಿನ್ನ ನೃತ್ಯನ ಆಹ್ವಾನಿಸು ಅಂತ. ಭೀಷ್ಮ, ಅಧರ್ಮ ಮಾಡುವಂಥ ಸ್ವಂತ ಗುರುವಾದರೂ ಸಹ ನಾನು ಮಾಡೋದಿಲ್ಲ. ಹಾಗಾಗಿ ತನ್ನ ಸ್ವಂತ ಗುರುವಿನೊಟ್ಟಿಗೆ 3 ದಿನ ಯುದ್ಧ ಮಾಡ್ತಾನೆ. ತುಂಬಾ ಪವರ್ಫುಲ್ ಯುದ್ಧ ಮಾಡ್ತಾರೆ. ಆದರೆ ಅದಕ್ಕೆ ಸೊಲ್ಯೂಷನ್ನೇ ಬರಲ್ಲ, ಯಾಕಂದರೆ ಇಬ್ಬರು ತುಂಬ ಪವರ್ಫುಲ್ ಅಲ್ವಾ. ಆಗ ದೇವಾನುದೇವತೆಗಳಿಗೆ ಬಂದು ಯುದ್ಧನ ಸ್ಟಾಪ್ ಮಾಡ್ತಾರೆ. ಪರಶುರಾಮ ಅಂಬಾನ ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಭೀಷ್ಮನ ಕ್ಷಮಿಸಿ ಬಿಟ್ಬಿಡು ಅಂತ. ಆದರೆ ಅಂಬ ಒಪ್ಕೊಳ್ಳೋದಿಲ್ಲ. ಇದು ಯಾಕೋ ಮುಗಿಯೋ ಕತೆ ಥರ ಕಾಣ್ತಿಲ್ಲ ಅಂತ ದೇವತೆಗಳಿಗೆ ಏನಾಧಿಪತಿಯಾದ ಕಾರ್ತಿಕೇಯನ ಹತ್ರ ಹೋಗ್ತಾಳೆ ಅಂಬ. ಕಾರ್ತಿಕೇಯ ಅಂಬಾಗೆ ಲೋಟಸ್ ಫ್ಲವರ್ ಈ ಹೂಮಾಲೆ ಹಾಕ್ಕೊಂಡು ಯಾವ ರಾಜ ಭೀಷ್ಮನ ಜೊತೆ ಯುದ್ಧ ಮಾಡ್ತಾನೋ ಅವನು ಗೆಲ್ತಾನೆ ಅಂತ. ಅಂಬ ಎಲ್ಲ ರಾಜರ ಹತ್ರನೂ ಕೇಳ್ತಾಳೆ, ಆದರೆ ಯಾರೂ ಯುದ್ಧ ಮಾಡೋದಕ್ಕೆ ಭೀಷ್ಮನ ಜೊತೆ ರೆಡಿನೇ ಇರೋದಿಲ್ಲ. ರಾಜನ ಹತ್ರ ಹೋಗಿ ಕೇಳ್ತಾಳೆ, ಆ ರಾಜನೂ ರಿಜೆಕ್ಟ್ ಮಾಡ್ತಾನೆ. ಆಗ ಅಂಬಾಗೆ ಇದು ಯಾಕೋ ಆಗೋ ಥರ ಕಾಣ್ತಿಲ್ಲ ಅಂತ ಹೂಮಾಲೆನ ಅಲ್ಲೇ ದ್ರೌಪದಿ ರಾಜ ಇರೋ ಕಿಂಗ್ಡಮಲ್ಲಿ ಒಂದು ಪಿಲ್ಲರ್ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಆವಾಗ ಅಂಬ 6 months ಶಿವನ್ನ ನೆನೆಸ್ಕೊಂಡು ತುಂಬ ಘೋರವಾದ ತಪಸ್ಸನ್ನು ಮಾಡ್ತಾಳೆ. ಆಗ ಶಿವ ಬರ್ತಾರೆ. ಶಿವ ಈ ಥರ ವರ ಕೊಡ್ತಾನೆ, ಬರೋ ಜನ್ಮದಲ್ಲಿ ನೀನು ಭೀಷ್ಮನ ಸಾವಿಗೆ ಕಾರಣ ಆಗ್ತೀಯ ಅಂತ. ಇದನ್ನು ಕೇಳಿಸ್ಕೊಂಡಿದ ತಕ್ಷಣ ಅಮ್ಮಂಗೆ ತುಂಬಾ ಖುಷಿಯಾಗಿ ಅಲ್ಲೇ ಅವಳ ಪ್ರಾಣನ ಬಿಟ್ಬಿಡ್ತಾಳೆ. ಹೇಗೆ ಅಗ್ನಿ ಪ್ರವೇಶ ಮಾಡಿ ಸತ್ತೋಗ್ತಾಳೆ.